ಹಲೋ ಸ್ನೇಹಿತರೆ, ಇವರು ಪಲ್ಲವಿ ರಾಣಿ ಅಂತ. ಇತ್ತೀಚೆಗೆ ತೂತಲ್ಲಿ ಹೆಚ್ಚು ಚೋಳು ಏಳುತ್ತಿವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಪಲ್ಲವಿ ರಾಣಿ ಅವರು ಕಾರಣ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು ಬೆಂಗಳೂರಲ್ಲಿ ಇರೋದು ಆ್ಯಂಡ್ ಮನೆಯಲ್ಲಿ ಒಬ್ಬಳೇ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ವಯ 39 ನಡೀತಾ ಇದೆ. ಇತ್ತೀಚೆಗೆ ಹೆಚ್ಚು ಚೋಳು ಎದ್ದಿವೆ ಎಂದು ನೇರವಾಗಿ ಪಲ್ಲವಿ ರಾಣಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಈಕೆ ಹತ್ತಿರ ಒಳ್ಳೆ ಜಮೀನು ಇರುತ್ತೆ ಸ್ನೇಹಿತರೆ. ತನ್ನ ಜಮೀನಿನಲ್ಲಿ GPS ಮತ್ತು AI ಒಂದು ಮಾಡರ್ನ್ ಅಗ್ರಿಕಲ್ಚರ್ ಅಳವಡಿಕೆ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು. ತೂತಲ್ಲಿ ಹೆಚ್ಚು ಚೋಳು ಏಳಲು ಕಾರಣ ನೋಡಿ. ತೂತಿನ ಬಾಗಿಲು ಗುಲಾಬಿ ಬಣ್ಣದಾಗಿದೆ. 35 ವಯ ದಾಟಿದ ನಂತರ ಚಪಾತಿ ಯಾವಾಗಲೂ ಒದ್ದೆ ಆಗಿರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒದ್ದೆ ಆದ ಚಪಾತಿಯಲ್ಲಿ ತುಂಬ ರಸ ತುಂಬಿಕೊಂಡಿರುತ್ತದೆ. ಅದಕ್ಕೆ ಪದೇ ಪದೇ ಬಯಕೆ ಆಗುತ್ತದೆ ಎಂದು ಪಲ್ಲವಿ ರಾಣಿಯವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಗಲವಾದ ತೂತಿಗೆ ಸಮಾಧಾನ ಪಡಿಸುವ ವಿಧಾನ. ಸೊ ಈ ಒಂದು ವಿಧಾನದಲ್ಲಿ ಮಾಡಿದರೆ ತೂತು ಎಷ್ಟೇ ಅಗಲವಿರಲಿ ಸಮಾಧಾನ ಆಗುತ್ತೆ, ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ಮಾಡೋ ಮುಂಚೆ ತೂತಿನ ಸುತ್ತಮುತ್ತ ಕೈಯಿಂದ ಜೋರಾಗಿ ಪ್ರೆಸ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಂತರ ಬೆರಳಿನಿಂದ ಚಪಾತಿಗೆ ಉಜ್ಜಬೇಕು. ಚಪಾತಿಯಿಂದ ಸ್ವಲ್ಪ ನೀರು ಚಿಮ್ಮಲು ಶುರುವಾದಾಗ ದಪ್ಪ ಬ್ಯಾಟಿಂದ ಬರೆಯಲು ಶುರು ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಹೇಳಿದ ರೂಲ್ಸ್ ಫಾಲೋ ಮಾಡಿದರೆ ಖಂಡಿತ ನೀವು ಯಾವುದೇ ಮಹಿಳೆಗೆ ಸಮಾಧಾನ ಪಡಿಸುವಂಥ ಒಂದು ಕೆಪಾಸಿಟಿ ಹೊಂದಿರುತ್ತಾರೆ. ತನ್ನ ಗದ್ದೆಯಲ್ಲಿ ಸ್ನೇಹಿತರೆ ಇವರು GPS ಟೆಕ್ನಾಲಜಿ ಅಳವಡಿಕೆ ಮಾಡಿರುತ್ತಾರೆ. ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ಸ್ ರೆಡ್ಯೂಸ್ ಹ್ಯೂಮನ್ ಎರರ್ ಆ್ಯಂಡ್ ಇನ್ಕ್ರೀಸ್ ಎಫಿಷಿಯನ್ಸಿ. GPS ಅಳವಡಿಕೆ ಮೂಲಕ ಸ್ನೇಹಿತರೆ ಗದ್ದೆಗೆ ಸಂಬಂಧಪಟ್ಟಂತಹ ಮಷಿನರಿ ತುಂಬ ಸುಲಭವಾಗಿ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಕ್ರಾಪ್ ಮಾನಿಟರಿಂಗ್ ಯೂಸಸ್ ಡ್ರೋನ್ ಆ್ಯಂಡ್ ಸೆನ್ಸರ್ ಟು ಡಿಟೆಕ್ಟ್ ಡಿಸೀಸ್ ಅರ್ಲಿ. ಸೊ ತನ್ನ ಗದ್ದೆಯಲ್ಲಿ ಸ್ನೇಹಿತರೆ ತಾವು ಡ್ರೋನ್ ಹಾಗೂ ಸೆನ್ಸರ್ ಕೂಡ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೆನ್ಸರ್ ಸಹಾಯದಿಂದ ಸ್ನೇಹಿತರೆ ಬೆಳೆಗಳಿಗೆ ಬಂದಿರತಕ್ಕಂಥ ಡಿಸೀಸ್ನ ಫೈಂಡ್ ಔಟ್ ಮಾಡ್ಬೋದು. ಈ ರೀತಿ ತನ್ನ ಗದ್ದೆಯಲ್ಲಿ ಸ್ನೇಹಿತರೆ GPS ಮತ್ತು AI ಟೆಕ್ನಾಲಜಿ ಅಳವಡಿಕೆ ಮಾಡಿಕೊಂಡು ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ.